ಅಂಬಾನಿ ನ್ಯೂಸ್ ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಅವರು ಸಹಕಾರ ಕೊಡ್ತಾ ಇದ್ದಾರೆ. ಆ ರೈತರಿಗೆ ಅನ್ಯಾಯ ಮಾಡಿದ್ರೆ ನಾವು ದೇವರು ಒಳ್ಳೇದು ಮಾಡ್ತಾರೆ. ಯೋಚನೆ ನಿಮ್ಮ ಜವಾಬ್ದಾರಿಗಳಿಂದ ನೀವು ನುಡಿಸಿಕೊಂಡು ಕಿಂಚಿತ್ತು ಕೈಗಾರಿಕೆ ಬೇಗ ಸ್ಥಾಪನೆ ಆಗಬೇಕಂತ ಪರಿಜ್ಞಾನ ಇದ್ದೀರ ನಿಮಗೆ. ಈ ರೀತಿಯಾಗಿ ನೀವು ರೈತರನ್ನ ತಪ್ಪು ದಾರಿಗೆ ಇರುವಂತ ಕೆಲಸ ಯಾರ ಅಧಿಕಾರಿಗಳು ಇವತ್ತು ಈ ಸಮಸ್ಯೆಯನ್ನ ಪರಿಹಾರ ಮಾಡ್ತಾ ಇದ್ದಾರೆ, ಆ ಅಧಿಕಾರಿಗಳ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡುವಂತದ್ದು, ಈ ಹಿಟ್ಟನ್ನು ಬರೀ ಬ್ಲಾಕ್ ಮೇಲ್ ಮಾಡುವಂತ ತಂತ್ರಗಾರಿಕೆ ಬಿಟ್ಬಿಡಿ. ಬ್ಲಾಕ್ ಮೇಲ್ ಮಾಡಿದ್ರೆ ಗೆಲ್ಲುವಂತವ್ರು ಯಾರು ಇಲ್ಲ. ಚಿಂತಾಮಣಿಯಲ್ಲಿ ಗಲಾಟೆ ಆಯ್ತು. ಅವತ್ತು ದಿನ ಪೊಲೀಸರು ಗಣೇಶ ವಿಸರ್ಜನೆ ಟೈಮಲ್ಲಿ ನಮ್ಗೆ ತೊಂದರೆ ಆಯ್ತು. ಆ ಘಟನೆ ಆಡೋದು ಬೆಂಗಳೂರು ಓಡೋಗಿದ್ದೀವಿ, ಎದ್ದು ಓಡೋಗಿದ್ದೀವಿ ನಾವಲ್ಲ. ಏನೋ ಜನ ಆಶೀರ್ವಾದ ಮಾಡಿದ್ರು, ಏನೋ ಬಹಳ ಲೆವೆಲ್ ಆಗಿ ಓಡಾಡ್ಬಿಟ್ರಿ, ಆಯ್ತು ಸಂತೋಷ. ಜನರು ಆಶೀರ್ವಾದ ಮಾಡಿದಾರೆ, ಅದನ್ನ ನಾವು ತಪ್ಪು ಅಂತ ಹೇಳಲ್ಲ, ಇನ್ನೊಂದು ಹೇಳೋದು. ಆದ್ರೆ ಇವತ್ತು ನಿಮ್ಮ ವೈಫಲ್ಯಗಳನ್ನ ಮುಚ್ಚುವಂತದಕ್ಕೆ ಬೇರೆ ರೀತಿ ಅಧಿಕಾರಿಗಳ ಮೇಲೆ ಬ್ಲಾಕ್ ಮೇಲ್ ಮಾಡುವಂತ ತಂತ್ರಗಾರಿಕೆ ಮಾಡಬೇಡಿ. ಇವತ್ತು ನಾವು ಕೈಗಾರಿಕೆ ಪ್ರದೇಶ ಮಸ್ತಿಹಳ್ಳಿ ರೈತರಿಗೆ ನ್ಯಾಯ ಒದಗಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಬಹಳಷ್ಟು ಕೈಗಾರಿಕೆಗಳಿಗೆ ಭೂಮಿ ಮಂಜೂರಾಗಿ ಅವರು ಕೆಲಸ ಶುರು ಮಾಡಕ್ಕಾಗದ ಪರಿಸ್ಥಿತಿ ಇದೆ. ಸುಳ್ಳು ಭರವಸೆ ಅವರ ಸಮಸ್ಯೆಗೂ ಪರಿಹಾರ ಆಗಿರ್ಲಿಲ್ಲ. ಇವೆಲ್ಲ ಆಗಿರ್ಲಿಲ್ಲ. ಇವನ್ನೆಲ್ಲ ಯಾರು ಮಾಡ್ತಾ ಇರೋದು? ಇವೆಲ್ಲ ಸರಿ ಮಾಡ್ತಾ ಇರುವಂತದ್ದು. ನಮ್ದು ಯಾವ್ದು ಒಂದ್ ಎಕರೆ ಒಂದ್ ಸೆಂಟಿಮೀಟರ್ ಭೂಮಿ ಇಲ್ಲ. ಅಲ್ಲಿ ಭೂಮಿ ಇದೆಯಾ? ಸುವರ್ಣದಲ್ಲಿ ಇದೆಯಾ? ನಿಮ್ ಫ್ಯಾಕ್ಟ್ರಿ ಕೊಟ್ಟಿಲ್ಲ. ಈ ರೀತಿಯಾಗಿ ನಾವು ಪ್ರಾಮಾಣಿಕವಾಗಿ ಇವತ್ತು ಎಷ್ಟೇ ಕೆಲಸದ ಒತ್ತಡ ಇಲ್ಲಿ ಇದನ್ನ ನಮ್ಮ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಮಾಡ್ತಾ ಇದ್ದೀವಿ. ಈಗ ಕನ್ಷನ್ಹಳ್ಳಿ ಸೋಮ್ಯಾಜದಲ್ಲಿ ಜಗಳೂರು, ಕಾಂತಿ, ಮ್ಯಾಗ್ನೂಸೋರಿಹಳ್ಳಿ, ಕೋಮಂಜನಹಳ್ಳಿ ಇಲ್ಲೆಲ್ಲ ಮನೆ ಮುಖ್ಯಮಂತ್ರಿಗಳು ಕೆಲವು ಹೇಳಿದ್ರೆ ಬೇಗ ಇದನ್ನು ರಿಲೀಸ್ ಮಾಡಿಸಿ ಸರ್, ಈಗ ನಬಾರ್ಡಿಂದ ದುಡ್ಡು ಬಂದಿದೆ ಕೊಡ್ತೀವಿ ಅಂತ ಹೇಳಿದ್ರು. ಸೋಮವಾರ ಮಂಗಳವಾರ ಸ್ವಲ್ಪ ದುಡ್ಡು ಬಿಡುಗಡೆ ಆಗುತ್ತೆ. ಈಗಾಗಲೇ ಅಧಿಕಾರಿಗಳಿಗೆ ಮನೆ ಮುಖ್ಯಮಂತ್ರಿಗಳು ಸ್ವತಃ ಫೋನ್ ಮಾಡಿ ಈ ರೀತಿ ನಾವು ರೈತರಿಗೆ ಯಾರ್ಯಾರು ಸಹಕಾರ ಕೊಡ್ತಾ ಇದ್ದಾರೆ ಅವರಿಗೆ ನಾವು ನ್ಯಾಯ ಕೊಡುವಂತ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇದರಿಂದ ಈ ರೀತಿಯಾಗಿ ಬೇಡಿಕೆಯನ್ನು ಕೊಡುವಂತದ್ದು ಬಹುಶಃ ಒಂದು ಜವಾಬ್ದಾರಿ ಸ್ಥಾನಗಳಲ್ಲಿ ಅಲಂಕಾರ ಮಾಡುವಂತವರು ಸ್ವಲ್ಪ ಯೋಚನೆ ಮಾಡಿ ಹೇಳಿಕೆಗಳನ್ನು ಕೊಟ್ಟರೆ ಬಹುಶಃ ಅವ್ರಿಗೂ ಶೋಭೆ ತರುತ್ತೆ. ಬಹುಶಃ ಅವರಿಗೆ ರಾಜಕೀಯ ಪ್ರಬುದ್ಧತೆ ಇದೆ ಅಂತ ನಾವು ಭಾವಿಸ್ಕೊಳ್ತೀವಿ. ನೀವು ರಾಜಕೀಯ ಪ್ರಬುದ್ಧತೆ ಇಲ್ಲ ಅಂದ್ರೆ ಪದೇ ಪದೇ ತಮ್ಮ ಜ್ಞಾನವನ್ನ, ತಮ್ಮ ಅಜ್ಞಾನವನ್ನ, ತಮ್ಮ ಶೈಕ್ಷಣಿಕ ಒಂದು ಏನು ತಾವು ವಿದ್ಯಾಭ್ಯಾಸವನ್ನ ಮಾಡಿದ್ದೀರಾ ಅದರ ಕೊರತೆಯನ್ನ ತಾವೇ ಹೆಚ್ಚು ಅದನ್ನ ಪ್ರದರ್ಶನ ಮಾಡಕ್ ಹೋದಾಗ ನನಗೆಲ್ಲ ಅವಮಾನ ಆಗೋದು. ನಿಮಗೂ ಬಹುಶಃ ಅವಮಾನ ಆಗೋದಿಲ್ಲ. ಆದ್ರೆ ನಿಮ್ಮ ಮೇಲೆ 2 ಬಾರಿ ಅಭಿಮಾನ ಇಟ್ಕೊಂಡು ಏನೋ ನೀವು ಅವರನ್ನ ಜನರ ಬದುಕಿನಲ್ಲಿ ಬದಲಾವಣೆ ತರ್ತೀರಾ ಅಂತಕ್ಕಂಥ ಆಸೆ ಇಟ್ಕೊಂಡು ಸ್ಥಾನಮಾನ ಕೊಟ್ಟಲ್ಲ, ಈ ಕ್ಷೇತ್ರದ ಮತದಾರರಿಗೆ ಇವತ್ತು ಅವಮಾನ ಆಗುವಂತ ಪರಿಸ್ಥಿತಿ ಆಗಿದೆ. ಇದರಿಂದ ಸ್ವಲ್ಪ ವೈಯಕ್ತಿಕವಾಗಿ ಇಲ್ಲಸಲ್ಲದನ್ನ ಹೇಳೋದು ಬಿಟ್ಟು ಒಳ್ಳೆ ಸಲಹೆಗಳನ್ನ ಕೊಡಿ. ನಾವು ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸದಲ್ಲಿ ಏನಾದ್ರು ನಾವು ಮಾಡೋದಕ್ಕಿಂತ ಇನ್ನ ಬೇರೆ ಏನಾದ್ರು ನಿಮ್ಗೆ ಅವಶ್ಯಕತೆ ಇದ್ರೆ ಸಲಹೆ ಕೊಡಿ, ನಾವು ಸ್ವೀಕಾರ ಮಾಡ್ತೇವೆ. ನಾನು ಎಲ್ಲರ ಮುಂದೆ ಹೇಳ್ತೀನಿ, ಅವ್ರು ನಮ್ಗೆ ಸಲಹೆ ಕೊಟ್ಟರು, ನಾನು ಅದನ್ನ ಸ್ವೀಕಾರ ಮಾಡಿದ್ದೀನಿ, ಒಳ್ಳೆ ಸಲಹೆ ಕೊಟ್ಟರು ಅಂತ ಒಪ್ಕೊಳ್ತೀನಿ. ಅದು ಬಿಟ್ಟು ಏನೋ ನಿಮ್ಮನ್ನು ನೋಡಿ ಎದುರ್ಕೊಂಡ್ಬಿಟ್ಟಿರೋ ಯಾವತ್ತೂ ಎದುರೇ ಇಲ್ಲ. ಆ ರಕ್ತ ನಮ್ಮ ಮೈಯಲ್ಲಿ ಇಲ್ಲೇ ಇಲ್ಲ. ಹೆದರಿಕೆ ಅನ್ನೋ ರಕ್ತ ಆ ರೀತಿ ಏನಾದ್ರು ನೀವು ಭಾವಿಸಿದ್ರೆ ಬಹುಶಃ ನೀವು ರಕ್ತ ಪರೀಕ್ಷೆ ಮಾಡ್ಕೊಳ್ಳಿ. ನಾನು ಬೇರೆ ಹೆಚ್ಚು ನಾನು ಹೇಳಕ್ ಹೋಗೋದಿಲ್ಲ. ಬಹಳ ಗೌರವದಿಂದಾನೇ ನಿಮಗೆ ಮಾತಾಡ್ತಾ ಇದ್ದೀನಿ, ಬಹಳಷ್ಟು ಸಮಯದಿಂದಾನೇ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ನಿಮ್ಮ ಹಿಂದೆ ಮುಂದೆ ಇರುವಂತಹ ಅನುಯಾಯಿಗಳು ಕೂಡ ಅವ್ರಿಗೂ ಬಹಳ ಗೌರವದಿಂದ ಹೇಳ್ತೀನಿ. ದಯವಿಟ್ಟು
ಮತ್ತೆ ನಮ್ಗೆ ಮತ್ತೆ ಅದ್ರ ಮೇಲೆ ನಮ್ಗೆ ಮತ್ತೆ ನೀವು ಅಪಾತ್ರ ಮಾಡ್ತೀರಾ. ದಯವಿಟ್ಟು ಓಡಾಡ್ಕೊಂಡು ಸಂದರ್ಭದಲ್ಲಿ ಅಲ್ಲಿ ಬೈಪಾಸ್ ಹೋಗುವಂತ ಸಂದರ್ಭದಲ್ಲಿ ಸ್ವಲ್ಪ ಕಣ್ಣು ತೆಗೆದು ಎಡಗಡೆಗೆ ಅಲ್ಲಿ ಹೋಗಿ ಅದೇನೇನು ಸ್ವೀಕಾರ ಮಾಡ್ಕೊಂಡು ಬರ್ತೀರಾ, ಸ್ವೀಕಾರ ಮಾಡ್ಕೊಂಡು ಬರ್ಬೇಕಾದ್ರೆ ಸ್ವಲ್ಪ ಎಚ್ಚರ ವಹಿಸ್ಕೊಂಡು ಅಲ್ಲಿ ಎಡಗಡೆ ಸ್ವಲ್ಪ ತಿರುಗಿ ನೋಡಿ. ಬಿಲ್ಡಿಂಗ್ ಬಹುಶಃ ಅದು ಕಾಣಿಲ್ಲ ಅಂದ್ರೆ ನಾವಿನ್ನ ಕರ್ಕೊಂಡು ಹೋಗಿ ನಿಮ್ಮನ್ನ ಕುಗ್ಸಿ ನೋಡ್ಸ್ಬೇಕಾಗುತ್ತೆ. ಇದು ಉಂಟಪ್ಪ, ಇದು ಆನೆ ಕಾಲಂತ, ಇದು ಆನೆ ಸೊಂಡು, ಇಲ್ಲ ಆನೆ ಇರೋದು ಬಾಲ ಅಂತ ಹೇಳಿ ಮುಗಿಸ್ಬೇಕಾಗತ್ತೆ. ದಯವಿಟ್ಟು ಅಂತದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಿಮಗೆ ನಾವು ಮಾಡ್ತಾ ಇರುವಂತ ಕೆಲಸವನ್ನ ಒಪ್ಕೊಳ್ಳೋಕೆ ಆಗದೆ ಇರೋದು ಪರವಾಗಿಲ್ಲ, ಕನಿಷ್ಠ ಏನು ಆಗಿಲ್ಲ ಅನ್ನೋ ಮಾತನ್ನ ಹೇಳಿದ್ರೆ ಬಹುಶಃ ಜನ ನಿಮ್ಗೇನೋ ಅಲ್ಪ ಸ್ವಲ್ಪ ಗೌರವ ಕೊಡುವಂಥದ್ದು ಕಳ್ಕೊಳ್ಳುವಂತ ಮಟ್ಟಿಗೆ ನೀವು ಬರ್ತೀರಾ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ತಮ್ಗೆಲ್ರಿಗೂ ದಯವಿಟ್ಟು ನಾನು ಲೋಕಗಳು ಅದರಲ್ಲಿ ಆಗ್ಬೋದು ಇಲ್ಲ ಅಂತ ಇರಲ್ಲ. ನಾನೇನು ದೈವ ಮಾನವಲ್ಲ, ನಾನು ಇನ್ನೊಬ್ಬ ಅಲ್ಲ, ನಾನು ನಿಮಗೆ ನನಗೂ ಕೋಪ ತಾಪಗಳು ಇರ್ತವೆ. ಒಂದೊಂದ್ಸತಿ ಆರಾಮಾಗಿರ್ತೀವಿ, ಒಂದೊಂದ್ಸತಿ ಯಾರೋ ಬಂದು ನಿಂತ್ಬಿಡ್ತಾರೆ, ನಾವೇನ್ ಮಾಡೋಕ್ಕಾಗಲ್ಲ. ಒಂದೊಂದ್ಸತಿ 10 ಬಾರಿ ಹೇಳಿರ್ತೀನಿ ದಯವಿಟ್ಟು ಬರ್ತೀನಿ, 11ನೇ ಬಾರಿ ಕೇಳಿದಾಗ ಸ್ವಲ್ಪ ಜೋರಾಗಿ ಹೇಳ್ತೀನಿ. ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ಕೈವಾರದಲ್ಲಿ ನಮ್ಮ ಆಕಾಶ ನೋಡಿದಾಗ ಕೈವಾರದಲ್ಲಿ ಇವತ್ತು